ಮೊದಲೇ ಮಾಡಿ ಮೊದಲು ಏನೋ ATM ಮಾಡ್ಕೊಂಡಿದ್ರಲ್ಲ, ಅವ್ರು ATM ಲೀಡರ್ ಬೇರೆ ಇದ್ದರು, ಆ ಜನರಲ್ ಸೆಕ್ರೆಟರಿ ಬೇರೆ. ಈಗ ಹೈಕಮಾಂಡ್ ಜನರಲ್ ಸೆಕ್ರೆಟರಿ ಇವರು ಈಗ ಆಯಿತು, ನೀವು ಬಂದಿದ್ದೀರಲ್ಲ ಎಷ್ಟಕ್ಕೆ ನೀವು ಬಾಳ್ತೀರಿ, ಮತ್ತು ನೀವು ಬಂದಿದ್ದೀರಲ್ಲ ನೀವು ಎಷ್ಟಕ್ಕೆ ಬಾಳ್ತೀರಿ ಎಂದು ಇಬ್ಬರನ್ನು ತೂಕ ಮಾಡೋ ಸ್ಥಿತಿಗೆ ಬಂದಿದೆ. ಅದರಿಂದಾಗಿ ರಾಜ್ಯದ ಹಿತವನ್ನು ಮರೆತು ಸರ್ಕಾರ ಉಳಿಸ್ಕೊಳ್ಬೇಕು, ಅಧಿಕಾರ ಉಳಿಸ್ಕೊಳ್ಬೇಕು, ಚೇರ್ನಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಹೆಂಗಾದರೂ ಮಾಡಿ ಉಳ್ಕೊಳ್ಬೇಕು ಅಂತ ಸಿದ್ದರಾಮಯ್ಯ ಅವರು, ಹೆಂಗಾದರೂ ಮಾಡಿ ಪಡ್ಕೊಳ್ಬೇಕು ಅಂತೇಳಿ DK ಶಿವಕುಮಾರ್ ಅವರು ಪೈಪೋಟಿಗೆ ಬಿದ್ದು ಇವತ್ತು ರಾಜ್ಯದ ಸ್ಥಿತಿಯನ್ನು ಗಂಭೀರ ಮಾಡಿದ್ದಾರೆ. ಜೊತೆಗೆ ಅನೇಕ ಸಮಸ್ಯೆಗಳಿವೆ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳುವವರಿಲ್ಲ, ದಲಿತರ ಬಗ್ಗೆ ಚಿಂತೆ ಇಲ್ಲ. ದಲಿತರನ್ನಂತೂ ಅವರಿಗೆ 3 ಕಾಸು ಸಿಗದಂತೆ ಈ ಸರ್ಕಾರ ಬಂದ ದಿವಸದಿಂದ ಭಾಷಣ ಮಾಡ್ತಾರೆ ಹೊರತು ದಲಿತರ ಯೋಗಕ್ಷೇಮವನ್ನು ವಿಚಾರಿಸಿದವರು ಒಬ್ಬರೂ ಇಲ್ಲ. ಹೋಗಲಿ, ದಲಿತ ಲೀಡರ್ಗಳೇ ಇದ್ದಾರೆ ಪಕ್ಷದಲ್ಲಿ, ಅವರು ಕೂಡ ಮಾತಾಡಲ್ಲ. ಯಾಕೆಂತಂದರೆ ಅವರಿಗೆ ಕಾಂಗ್ರೆಸ್ ಉಳಿಯೋದು ಮುಖ್ಯವೇ ಹೊರತು ಅವರ ಸಮುದಾಯ ಉಳಿಯುವಂಥದ್ದು ಮುಖ್ಯ ಅಲ್ಲ. ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈಗ ಇನ್ನೇನು 8ನೇ ತಾರೀಕಿಂದ ಬೆಳಗಾವಿಯಲ್ಲಿ ಸದನ ಪ್ರಾರಂಭ ಆಗುವಂಥದ್ದಿದೆ. ನಾವು ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ವರ್ಷಕ್ಕೆ 1 ಸಾರಿ ಚಳಿಗಾಲದ ಅಧಿವೇಶನವನ್ನು ಅಲ್ಲಿ ಮಾಡ್ತೇವೆ. ಆದರೆ ಈಗಾಗಲೇ 31 ಬಿಲ್ಗಳು ರೆಡಿ ಇವೆ ಅಂತೇಳಿ ಮೊದಲು ಬಂತು. ಈಗ ಇವತ್ತು ಬೇರೆ ಹೇಳಿದ್ದಾರೆ 21 ಬಿಲ್ಗಳು ಬೇರೆ ರೆಡಿಯಾಗಿದೆ ಅಂತ. ಅಂದರೆ ಇದು ಬಿಲ್ ಪಾಸ್ ಅಧಿವೇಶನ ಮಾತ್ರನಾ? ನಡೆಯೋದೇ 9-10 ದಿವಸಗಳು. ಇದರಲ್ಲಿ ಕರ್ನಾಟಕದ ಈ ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಬಾರ್ದು.